ಎಲ್ಲರಿಗೂ ನಮಸ್ಕಾರ. ಶುಭ ಮಧ್ಯಾಹ್ನ. ನನ್ನ ಪ್ರೋಗ್ರಾಂನಲ್ಲಿ ಮತ್ತು ಡಾ. ಸ್ಟೀಫನ್ ಇಲ್ಲಿ. ನನ್ನ ಪ್ರೋಗ್ರಾಂನಲ್ಲಿ ನಾವು ಜನರನ್ನು ಹೊಂದಲು ಶಿಫಾರಸು ಮಾಡುತ್ತೇವೆ. ಪೂರ್ವ, ಪರ, ಪೋಸ್ಟ್, ಸೂಪರ್ಫುಡ್. ನಾನು ಈ ಹುಡುಗರನ್ನು ಕರೆಯುತ್ತೇನೆ ಏಕೆಂದರೆ ಇದರಲ್ಲಿ ಲೆಕ್ಟಿನ್, ಗ್ಲುಟನ್, ಕ್ಯಾಸಿನ್ ಇಲ್ಲ. ನಾನು ಏನು ಚಾರ್ಟ್ ಮಾಡಿದ್ದೇನೆ. ಇದು ಭಾರತೀಯ ಸಂಸ್ಕೃತಿಯಂತೆ ನಾವು ಈ ಬಾಳೆ ಎಲೆಯನ್ನು ಮತ್ತು ಈ ಪ್ರಿಬಯಾಟಿಕ್ನಲ್ಲಿ ಬಳಸುತ್ತೇವೆ. ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳು, ಕೆಲವೊಮ್ಮೆ ಇದು ಅಡಿಕೆ ಮತ್ತು ಮಸಾಲೆಗಳನ್ನು ಕರೆಯುತ್ತದೆ. ಹಾಗಾಗಿ ಇವೆಲ್ಲವನ್ನು ಮೊದಲು ತಿನ್ನಬೇಕು. ನಂತರ ಮಾತ್ರ ನೀವು ಪ್ರೋಬಯಾಟಿಕ್ಗಳನ್ನು ತಿನ್ನಬೇಕು. ಕಿಮ್ಚಿ, ಮೊಸರು, ಸೌರ್ಕ್ರಾಟ್, ಉಪ್ಪಿನಕಾಯಿ ಎಲ್ಲವೂ ಹುದುಗಿಸಿದ ಆಹಾರಗಳು. ಇವುಗಳಲ್ಲಿ ಪೋಷಕಾಂಶಗಳು ಪೂರಕವಾಗಿವೆ ಮತ್ತು ಆರೋಗ್ಯಕರ ಅಥವಾ ಕರುಳಿನ ಆರೋಗ್ಯಕ್ಕೆ ಮೀಸಲಾಗಿದೆ. ಮತ್ತು ನಂತರ ಪೋಸ್ಟ್ಬಯೋಟಿಕ್ ನಮ್ಮ ದೇಹಕ್ಕೆ ಅಗತ್ಯವಾಗಿರುತ್ತದೆ. ಆದ್ದರಿಂದ ಕ್ಯಾರೆಟ್ ಹಾಗೂ ಸಿಹಿ ಗೆಣಸನ್ನು ಟಪಿಯೋಕಾ ಮತ್ತು ಬೀಟ್ರೂಟ್ ಸಮೇತ ಬೇಯಿಸಿ. ನಂತರ ಅದನ್ನು ಒಡೆದು ಜ್ಯೂಸ್ ಮಾಡಿ. ಅನಂತರ ಈ ಜ್ಯೂಸ್ ಅನ್ನು ಸೇವಿಸಬಹುದು. ಹೆಂಗಸಿನ ಬೆರಳಿನಂತಹ ಶಾಕಾಹಾರಿ ಕ್ರೂಸಿಫೆರಸ್ ತರಕಾರಿ ಮತ್ತು ಮಶ್ರೂಮ್ ತುಂಬಾ ಚೆನ್ನಾಗಿದೆ. ಎಲ್ಲಾ ರೀತಿಯ ಅಣಬೆಗಳು. ನೀವು ತಿನ್ನಬಹುದಾದ ಮಶ್ರೂಮ್ ಅನ್ನು ಹೊಂದಬಹುದು. ನೀವು ಅದನ್ನು ಹೊಂದಬಹುದು. ನೀವು ಬೆಣ್ಣೆಯೊಂದಿಗೆ ಸಾಟ್ ಮಾಡಬಹುದು. ಗ್ರೀನ್ಸ್ ಮತ್ತು ತೆಂಗಿನ ತಿರುಳಿನೊಂದಿಗೆ ಹಸಿರು ಮಾಡಿ. ನೀವು ಅದನ್ನು ಸೇವಿಸಲು ಸಾಧ್ಯ. ಇದು ಕೊಲೆಸ್ಟ್ರಾಲ್ ಇಲ್ಲ. ತೆಂಗಿನ ತಿರುಳು ಶುದ್ಧ ಎಣ್ಣೆಯಾಗಿ ಇದು ಆರೋಗ್ಯಕ್ಕೆ ಒಳ್ಳೆಯದು. ಹಣ್ಣುಗಳು, ಆವಕಾಡೋ, ಬೆರ್ರಿ ಮತ್ತು ಡ್ರ್ಯಾಗನ್ ಹಣ್ಣುಗಳು ಮತ್ತು ದಾಳಿಂಬೆ ಒಳ್ಳೆಯದು. ನೀವು ಮುಖ್ಯವಾಗಿ ಯಾವ ಮಸಾಲೆ ತೆಗೆದುಕೊಂಡರೂ ಮಸಾಲೆಗಳು ಒಳ್ಳೆಯದು. ಅರಿಶಿನ, ದಾಲ್ಚಿನ್ನಿ, ಮೆಣಸು. ಇದು ಮಾರಣಾಂತಿಕ ಸಂಯೋಜನೆಯಾಗಿದೆ. ನೀವು ಅವುಗಳನ್ನು ಕಿರೀಟ ಮಾಡಬಹುದು. ಅದನ್ನು ಮೊಸರಿನಲ್ಲಿ ಹಾಕಿ ಮತ್ತು ಅದನ್ನು ಕುಡಿಯಿರಿ. ಉಪ್ಪಿನಕಾಯಿ, ಸೌರ್ಕ್ರಾಟ್ ಮತ್ತು ಚಿಕ್ಕದಾಗಿದೆ. ಅಂಡಾಶಯವು ಉಳಿಯಲು ಸಹಾಯ ಮಾಡುವ ಹುದುಗಿಸಿದ ಆಹಾರದಿಂದ ತುಂಬಿರಬೇಕು. ಮುಂದಿನದು ರಾಗಿ, ಭಾರತೀಯ ರಾಗಿ. ಅಜಿ ರೂಪದೊಂದಿಗೆ ಅಥವಾ ನೀವು ಮಾಡಬಹುದು. ಗಂಜಿ ಮತ್ತು ಅವುಗಳನ್ನು ಹೊಂದಿವೆ. ಅದರ ನಂತರ ಬಾಸ್ಮತಿ ಅಕ್ಕಿ ಒಳ್ಳೆಯದು. ನೀವು ಮಾಂಸವನ್ನು ತಿನ್ನಲು ಬಯಸಿದರೆ ಮೀನು ಉತ್ತಮವಾಗಿದೆ. ಕೆಂಪು ಮಾಂಸದ ಪ್ರಮಾಣವನ್ನು ಮಿತಿಗೊಳಿಸಿ ಏಕೆಂದರೆ ನೀವು ಇಲ್ಲಿ ಸಾಕಷ್ಟು ಪ್ರೋಟೀನ್ ಅನ್ನು ಹೊಂದಿದ್ದೀರಿ ಮಾತ್ರವಲ್ಲ. ನೀವು ಸೇರಿಸಬೇಕಾದ ಇತರ ಅಡಿಕೆ ಯಾವುದೂ ಇಲ್ಲ. 1 ತಿಂಗಳ ಕಾಲ ನೀವು ಪ್ರತಿದಿನ ಈ ರೀತಿ ಬಿಸಿ ಮಾಡಿದಾಗ ನಿಮ್ಮ ಕರುಳು ಮರುಹೊಂದಿಸುತ್ತದೆ. ಮತ್ತು ನಾನು ಹೇಳಿದಂತೆ ಉಪಹಾರವನ್ನು ಬಿಡುವುದು ಒಳ್ಳೆಯದು.